ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಈ ಕುಕ್ಕರ್ಗೆ ನಾನಿಲ್ಲಿ ಸಣ್ಣ ಬಟ್ಲೆ 1 ಬಟ್ಲಾಗಷ್ಟೇ ಹೆಸರು ಕಾಳನ್ನು ತಗೊಂಡಿದ್ದೇನೆ. ಈಗ ಈ ಕಾಳನ್ನು ತೊಳೆದ್ಬಿಟ್ಟು ತಗೊಂಡು ನೋಡಿ, ಇದು ದೊಡ್ಡ ಬಟ್ಲೆ ಆದ್ರೆ ಅರ್ಧ ಬಟ್ಲಾಗಷ್ಟೇ ಆದ್ರಿ. ಈಗ ಈ ನೀರನ್ನು ತೆಗೆದ್ಬಿಟ್ಟು ತಗೋತೇನೆ. ಈಗ ನೀರನ್ನು ತೆಗೆದ್ಬಿಟ್ಟು ತಗೊಂಡಿನ್ರಿ. ಇದಕ್ಕೆ ಇನ್ನೊಂದು ಗ್ಲಾಸ್ ಆಗಷ್ಟೇ ನೀರನ್ನು ಹಾಕ್ತಾ ಇದ್ದೇನೆ. ಇದಕ್ಕೊಂದು ಸ್ವಲ್ಪ ಅರಿಶಿನ ಹಾಕ್ತೇನೆ ರೀ, 1/4 ಟೀ ಸ್ಪೂನ್ ಆಗಷ್ಟು. ಈಗ ಈ ಕಾಳು ಚೆಂದಂಗೆ ಕುದ್ದು ಸಾಫ್ಟ್ ಆಗಲಿ ರೀ. ಈಗ ಇದನ್ನು ಮುಚ್ಚಿ ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟನೆ 4 ಸೀಟಿಯನ್ನು ತಗೋತೀನಿ ರೀ. ಕುಕ್ಕರು ಸೀಟಿ ಬರಲಿ ರೀ, ಆಮೇಲೆ ನಾನು ನಿಮಗೆ ತೆಗೆದುಬಿಟ್ಟು ತೋರಿಸ್ತೀನಿ. ಈಗ ನೋಡಿರಿ, ಇದು ಸೀಟಿ ಹಾಕಿ ಕುಕ್ಕರ್ ಬಂದದ್ರಿ. ನೋಡಿ ತೋರಿಸ್ತೀನಿ. ನೋಡಿ, ಕಾಳು ಕುದ್ದು ಸಾಫ್ಟ್ ಆಗಿದೆ ರೀ. ನೋಡಿ, ಇದೇ ರೀತಿಯೇ ಆಗ್ಬೇಕು ರೀ. ಈಗ ಇದನ್ನು ಏನು ಮಾಡ್ತೀನಿ, ಸೈಡಿಗೆ ಇಡ್ತೀನಿ. ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ. ನೋಡಿ, ಇಲ್ಲಿ 2 ಬಟ್ಲಾಗಷ್ಟ ಸೋಸ್ ಇಟ್ಕೊಂಡಿರುವಂಥ ಗೋಧಿ ಹಿಟ್ಟನ್ನು ತೊಗೊಂಡಿನಿ. ಇದಕ್ಕೆ ನಾನೀಗ ಕುದಿಸಿಟ್ಕೊಂಡಿರುವಂಥ ಹೆಸರು ಕಾಳನ್ನು ಹಾಕ್ತಾ ಇದ್ದೀನಿ. ಅವು ಹೆಸರು ಕಾಳು ಜಾಸ್ತಿ ಆಗ್ತಾವ್ರಿ. ಇದರಲ್ಲಿ 1 ಬಟ್ಲಾಗಷ್ಟು ತೆಗೆದಿಟ್ಟಿದ್ದೀನಿ, 1 ಬಟ್ಲಾಗಷ್ಟೇ ಹಾಕ್ತಾ ಇದ್ದೀನಿ. ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ 1 ಬಟ್ಲಾಗಷ್ಟೇ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಸಬ್ಬಸಿಗೆ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ನೀವು ಮೆಂತ್ಯ ಸೊಪ್ಪನ್ನು ಹಾಕ್ಬೋದು, ಪಾಲಕ್ ಸೊಪ್ಪನ್ನಾದ್ರೂ ಹಾಕ್ಬೋದು. ಒಂದು ಅರ್ಧ ಕ್ಯಾರೆಟನ್ನು ತುರಿದ್ಬಿಟ್ಟು ಹಾಕ್ತಾ ಇದ್ದೀನಿ. ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು. ಇದಕ್ಕೆ 3 ಮೆಣಸಿನ್ಕಾಯಿ, 5 ಬೆಳ್ಳುಳ್ಳಿ ಹೆಸಳನ್ನು ಈ ರೀತಿ ಪೇಸ್ಟ್ ಮಾಡಿ ಹಾಕ್ತಾ ಇದ್ದೀನಿ ರೀ. ಇದಕ್ಕೆ 1/4 ಟೀ ಸ್ಪೂನ್ ಆಗಷ್ಟೇ ಅರಿಶಿಣನ ಹಾಕ್ತಾ ಇದ್ದೀನಿ. ಒಂದು ಅರ್ಧ ಟೀ ಸ್ಪೂನ್ ಆಗಷ್ಟೇ ರೆಡ್ ಚಿಲ್ಲಿ ಪೌಡ್ರು, ಹಸಿಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ಖಾರ ನೀವು ನೋಡಿಬಿಟ್ಟು ಹಾಕೋರಿ. ಒಂದು ಅರ್ಧ ಟೀ ಸ್ಪೂನ್ ಆಗಷ್ಟೇ ಜೀರಿಗೆ, ಒಂದು ಅರ್ಧ ಟೀ ಸ್ಪೂನ್ ಆಗಷ್ಟೇ ಅಜ್ವಾಯಿನ್ ಅಥವಾ ಓಂ ಕಾಳನ್ನು ಹಾಕ್ತಾ ಇದ್ದೀನಿ ರೀ. 1 ಸ್ಪೂನ್ ಆಗಷ್ಟೇ ಬಿಳಿ ಎಳ್ಳು, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಇದನ್ನು ಮಿಕ್ಸ್ ಮಾಡಿ ಹಿಟ್ಟನ್ನು ಕಲಸೋಣ್ರಿ. ಈಗ ಹಿಟ್ಟನ್ನು ಕಲಿಸ್ಕೊಂಡ್ರಿ. ನೋಡಿ, ಇವು ಸಾಫ್ಟಾಗಿ ಕುದಿರ್ತಾವಲ್ಲ ನೋಡಿ. ಫಸ್ಟ್ ಇದನ್ನೆಲ್ಲ ಮಸಾಲೆ ಎಲ್ಲ ನೀಟಾಗಿ ಮಿಕ್ಸ್ ಆಗಲಿ ರೀ. ಆಮೇಲೆ ನೋಡಿಬಿಟ್ಟು ನೀರನ್ನು ಹಾಕೊಂಡ್ರಿ. ನೋಡಿ, ಮಸಾಲೆ ಎಲ್ಲ ನೀಟಾಗಿ ಮಿಕ್ಸ್ ಆಗ್ಯಾವ. ಈಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸಿ ಜಾರಲ್ಲಿನ ಹಾಕಿದ್ರೆ ಗಟ್ಟಿಯಾಗಿನ ಹಿಟ್ಟನ್ನು ಕಲಿಸಿ ತಗೋತೇನೆ. ಇದನ್ನೇ ನೀವು ಹೈ ಪ್ರೋಟೀನ್ ಪರಾಟ ಅಂತಲೂ ಹೇಳ್ಬೋದು ನೋಡ್ರಿ. ಇದಕ್ಕೆ ಯಾವುದೇ ರೀತಿ ಪಲ್ಯ, ಚಟ್ನಿ, ಸಾಂಬಾರು ಏನೂ ಬೇಡ. ಬಿಸಿ ಇದನ್ನು ಹಾಗೇನೆ ತಿನ್ಬೋದು ರೀ. ಇದನ್ನು ನೀವು ಡೈಟ್ ಪರಾಟ ಅಂತಲೂ ಹೇಳ್ಬೋದು, ಅಥವಾ ವೆಯ್ಟ್ ಲಾಸ್ ಮಾಡೋರಿಗಂತೂ ಬೆಸ್ಟ್ ರೆಸಿಪಿ ಅಂತಲೂ ಹೇಳ್ಬೋದು. ಅಥವಾ ಈ ರೀತಿ ಹೆಲ್ದಿಯಾಗಿ ಮಾಡಿ ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು. ನೋಡಿ, ನಿಮ್ಮ ಕಡೆ ಸಬ್ಬಸಿಗೆ ಸೊಪ್ಪಿಲ್ಲ ಅಂದ್ರೆ ಮೆಂತ್ಯ ಸೊಪ್ಪನ್ನಾದರೂ ಹಾಕಿರಿ, ಇಲ್ಲಾಂದ್ರೆ ಸಣ್ಣದಾಗಿ ಪಾಲಕ್ ಸೊಪ್ಪನ್ನು ಹಾಕಿದ್ರೂ ಹಾಕಿರಿ. ಪ್ರೋಟೀನು, ಐರನ್ನು, ಫೈಬರು ರಿಚ್ ಪರಾಟ ಅಂತಲೂ ನೀವು ಇದನ್ನು ಕರಿಬೋದು. ನೋಡಿ, ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೊಂಡೇನಿ. ಒಂದು 5 ನಿಮಿಷ ಹಿಟ್ಟನ್ನು ನೆನೆಲಿರಿ. 5 ನಿಮಿಷ ನೆನೆಲಿರಿ. ನಾನು ನಿಮಗೆ ಲಟ್ಟಿಸ್ಬಿಟ್ಟು ತೋರಿಸ್ತೀನಿ. 5 ನಿಮಿಷ ಆಗಿದ್ರಿ. ನೋಡಿ, ಡೈಲಿ ಚಪಾತಿಗೆ ಎಷ್ಟು ತಗೋತಿರಲ್ಲ ಅಷ್ಟೇ ಹಿಟ್ಟನ್ನು ತಗೋತೀನಿ. ನೋಡಿ, 2 ಉಳ್ಳಿಗಳನ್ನ ಮಾಡ್ಕೊತೀನಿ. ಒಂದು ಹಾಗೇನೆ ಪ್ಲೇನ್ ಲಟ್ಟಿಸಿ ತೋರಿಸ್ತೀನಿ ರೀ. ಇನ್ನೊಂದು ರೀತಿ ಲಟ್ಟಿಸ್ತೀನಿ.
ನೋಡಿರಿ, ನಾನು ಇಲ್ಲಿ ಚಪಾತಿ ಮಾಡೋ ತಗಡನ್ನು ತೊಗೊಂಡಿನಿ, ಅದ್ರ ಮೇಲೆ ಲಟ್ಟಿಸಿ ತೋರಿಸ್ತಾ ಇದ್ದೀನಿ. ಇಲ್ಲಾಂದ್ರೆ ನೀವು ಇಲ್ಲಿ ಕೊಡ್ಪಟ್ಟಿಗೆ ಮೇಲೆ ಲಟ್ಸ್ಕೊಬೋದು ಅಥವಾ ಡೈರೆಕ್ಟಾಗಿ ಗ್ಯಾಸ್ ಕಟ್ಟಿ ಮೇಲೂ ಲಟ್ಸ್ಕೊಬೋದು. ನೋಡಿರಿ, ಒಂದು ಸ್ವಲ್ಪ ಹಿಟ್ಟನ್ನು ಹಚ್ತಾ ಇದ್ದೀನಿ. ನೋಡಿ, ಇದಕ್ಕೊಂದು ಸ್ವಲ್ಪ ಗೋಧಿ ಹಿಟ್ಟನ್ನು ಹಚ್ಕೊಂಡಿದ್ದೀನಿ. ನೋಡಿ, ಇನ್ನೊಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರ್ತದೆ ಅಂತ ಹೇಳಿ ಬಿಳಿ ಎಳ್ಳನ್ನು ಹಾಕ್ತಾ ಇದ್ದೀನಿ. ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಈ ರೀತಿನೂ ಲಟ್ಸ್ಕೊಬೋದು. ಇಲ್ಲ ನೀವು ಪ್ಲೇನ್ ಹಾಗೇನೂ ಲಟ್ಸ್ಕೊಬೋದು. ಈ ರೀತಿ ಲಟ್ಟಿಸ್ಬಿಟ್ಟು ತೋರಿಸಿದ್ದೀನಿ ನೋಡಿರಿ. ಈಗ ಇದನ್ನು ಬೇಯಿಸ್ಬಿಟ್ಟು ತೊಗೊಳೋಣ. ಈಗ ತೆವಿಕಾಯಿ ಇದ್ರಿ, ಈಗ ಇದನ್ನು ಬೇಯಿಸ್ಬಿಟ್ಟು ತೊಗೊಳೋಣ. ಇದಕ್ಕೊಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ನೀವು ತುಪ್ಪ ಬೆಣ್ಣೆ ಅದನ್ನು ಹಾಕಿಬಿಟ್ಟು ಬೇಯಿಸ್ಬಿಟ್ಟು ತೊಗೋಬೋದು. ಈಗ ಇದನ್ನು ತಿರುಗಿಬಿಟ್ಟು ಬೇಯಿಸ್ಕೊಳ್ರಿ. ಈಗ ಇದು ಬೇಯ್ದದ್ರಿ. ಈಗ ಇನ್ನೊಂದು ಪ್ಲೇನ್ ಹಾಗೇನೂ ನಿಮಗೆ ಲಟ್ಟಿಸ್ಬಿಟ್ಟು ತೋರಿಸ್ತೀನಿ ರೀ. ನೋಡಿರಿ, ಇನ್ನೊಂದನ್ನು ಲಟ್ಟಿಸಿ ತೋರಿಸ್ತೀನಿ. ಹೀಗೇನೆ ಪ್ಲೇನು ಲಟ್ಸ್ಕೊಬೋದು. ನೋಡಿ, ಎರಡನ್ನು ಲಟ್ಟಿಸ್ಬಿಟ್ಟು ತೋರಿಸಿದ್ದೀನಿ. ಈಗ ಇದನ್ನು ಬೇಯಿಸ್ಕೊಂಡು ತೊಗೊಂಡು ಬರ್ತೀನಿ. ಈಗ ಪ್ಲೇಟನ್ನು ರೆಡಿ ಮಾಡ್ಕೊಂಡ್ರಿ. ಇದು ಶೇಂಗಾ ಚಟ್ನಿ ಪುಡಿ ರೀ. ನೋಡಿ, ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ಹೆಸರು ಕಾಳು ಪರಾಠ ರೆಡಿ. ನೋಡಿ, ಒಂದನ್ನು ಪ್ಲೇನ್ ಹಾಕೇನೂ ಲಟ್ಟಿಸಿ ನಿಮ್ಗೆ ತೋರಿಸಿನಿ, ಬೇಯಿಸ್ಬಿಟ್ಟು ತೊಗೊಂಡೇನಿ. ನೋಡಿ, ಇದನ್ನು ಬಿಸಿ ಬಿಸಿ ಹೀಗೇನೂ ತಿನ್ಬೋದು. ಇಲ್ಲ ನಿಮ್ಗೆ ಇನ್ನೊಂದು ಸ್ವಲ್ಪ ಖಾರ ಇಷ್ಟ ಅಂದರೆ ಶೇಂಗಾ ಚಟ್ನಿ ಮತ್ತು ಮೊಸರು ಜೊತೆನೂ ತಿನ್ಬೋದು. ನೋಡಿರಿ, ಬೆಸ್ಟ್ ನೋಡಿರಿ. ಇದು ಮಧ್ಯಾಹ್ನ ಊಟ ಬಿಸಿ ಬಿಸಿ ರೆಡಿ ಆಗೈತಿ. ಪ್ರೋಟೀನ್ ರಿಚ್ ಥಾಲಿ ಅಂತಲೂ ಕರಿಬೋದು. ನೋಡಿರಿ, ನೋಡಿ ಎಷ್ಟು ಸಾಫ್ಟಾಗಿ ಪರಾಟ ನಿಮಗೆ ತೋರಿಸ್ತೀನಿ. ನೋಡಿ ಎಷ್ಟು ಸಾಫ್ಟಾಗಿ, ಎಷ್ಟು ಚೆನ್ನಾಗಿ ಬಂದ ನೋಡಿರಿ. ನೋಡಿ, ಇಲ್ಲ ಇನ್ನೊಂದು ಸ್ವಲ್ಪ ಈ ರೀತಿನೂ ನೀವು ಎಳ್ಳು ಕೊತ್ತಂಬರಿ ಸೊಪ್ಪನ್ನು ಹಚ್ಕೊಂಡ್ಬಿಟ್ಟು ಲಟ್ಸ್ಕೊಬೋದು. ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ಹೆಸರು ಕಾಳು ಪರಾಠ ರೆಡಿ ಆಗ್ಯಾವ್ರಿ. ಈ ಹೆಸರು ಕಾಳು ಪರಾಠ ಮೊಸರು ಶೇಂಗಾ ಚಟ್ನಿ ಅಂತೂ ಬೆಸ್ಟ್ ಕಾಂಬಿನೇಷನ್ ರೀ. ತುಂಬಾ ಸಾಫ್ಟ್ ಆಗ್ಯಾವ ನೋಡಿರಿ. ನೋಡಿ, ಈ ಹೆಸರು ಕಾಳು ಪರಾಠ ರೆಸಿಪಿ ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ಅಂತ ತಿಳಿಸ್ರಿ. ಮತ್ತು ಒಳ್ಳೆ ಹೊಸ ರೆಸಿಪಿಗಳಿಗಾಗಿ ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು. ಈ ವಿಡಿಯೋನ ಹೈಪ್ ಮಾಡಿರಿ ಇದು ಇನ್ನೂ ಜಾಸ್ತಿ ಜನಕ್ಕೆ ರೀಚ್ ಆಗ್ತದೆ. ನಾಳೆ ಮತ್ತೆ ಹೊಸ ರೆಸಿಪಿ ಜೊತೆ ಸಿಗೋಣ.